ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು. ಸೊ ಯಾವ ರೀತಿಯಾದಂಥ ಹೋರಾಟ ಇರುತ್ತೆ ಸರ್? ನಾಳೆ ದೊಡ್ಡ ಮಟ್ಟದಲ್ಲಿ ಸುಮಾರು 20,000 ಜನ ರೈತರನ್ನ ಸೇರಿಸಿ ಬೆಳಗಾವಿಯ ವಿಧಾನಸಭಾ ಅಧಿವೇಶನ ಇದಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀರಿ. ನಮ್ಮ ಎಲ್ಲ ಕಾರ್ಯಕರ್ತರು ರೈತರ ಪರವಾಗಿ, ಕಬ್ಬು ಬೆಳೆಗಾರರ ಪರವಾಗಿ, ರೈತರಿಗೆ ಆಗ್ತಾ ಇರೋ ಅನ್ಯಾಯ, ಬಗರುಕುಂಭ ಸಾಗುವಳಿಯಲ್ಲಿ ಜಮೀನು ಕೊಡದೇ ಇರೋವಂಥದ್ದು, ರೈತರ ಆತ್ಮಹತ್ಯೆಗಳು, ಇವೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಸೊ ಇದು ಈ ಸರ್ಕಾರಕ್ಕೆ ಒಂಥರ ಕಪ್ಪು ಚುಕ್ಕೆ. ಇದು ಬೆಳಗಾವಿಯಲ್ಲಿ ಇಷ್ಟೊಂದು ಅನಾಹುತ ಆದರೂ ಕೂಡ ಸರ್ಕಾರಕ್ಕೆ ಒಂಥರ ಮಾನ ಮರ್ಯಾದೆ ಇಲ್ಲದೆ ಜಗಳ ಆಡ್ಕೊಂಡು ಏನು ಅಭಿವೃದ್ಧಿ ಕಾರ್ಯ ಮಾಡದೆ ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರೋದು ಈ ಭಾಗದ ಚರ್ಚೆ ಆಗಬೇಕು ಅಂತ ನಾವು ಪಟ್ಟಿಡ್ತೀರಿ. ಅವ್ರು ಬಿಲ್ಗಳು ತಗೊಂಬಂದಿದ್ದಾರೆ, 20-30 ಬಿಲ್ಗಳು ತಗೊಂಬಂದಿದ್ದಾರೆ. ಬಿಲ್ಗಳು ಬಿಟ್ಬಿಡಿ, ಫಸ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ. ನಿಮ್ಮ ಬಿಲ್ ಪಾಸ್ ಮಾಡ್ಕೊಂಡು ಹೋಗೋಕೆ ಅಧಿವೇಶನ ಕರಿಬೇಡಿ. ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಕರೀರಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾವು ವಿರೋಧ ಪಕ್ಷವಾಗಿ ಕೊಡ್ತೀವಿ ಅವರಿಗೆ. ಸರ್, ಇದರಲ್ಲಿ ಮೆಕ್ಕೆಜೋಳ ಒಂದು ಸಮಸ್ಯೆ ಕೂಡ ಇದೆ. 5 ಕ್ವಿಂಟಾಲ್ ಇದ್ದದ್ದನ್ನ ನಿನ್ನೆ ಹೊಸದಾಗಿ ಆದೇಶವನ್ನು ಮಾಡಿದ್ರೆ 50 ಕ್ವಿಂಟಾಲ್ ವರೆಗೂ ಕೂಡ ಖರೀದಿ ಮಾಡಬೇಕು ಅನ್ನೋಂಥದ್ದು ನಿನ್ನೆ ಆದೇಶ ಮಾಡಿದ್ರೆ, ಅಂದ್ರೆ ಹೆದರುತ್ತಾ ಅಂತ ರಾಜ್ಯ ಸರ್ಕಾರ? ಬಿಜೆಪಿ ಹೋರಾಟಕ್ಕೆ ಎದುರಿ ಇವತ್ತು ನಿನ್ನೆ ಏಕಾಏಕಿ ಮಾಡಿದ್ದಾರೆ. ಇಷ್ಟು ದಿನ ಯಾಕೆ ಮಾಡಿರಲಿಲ್ಲ? ಒಂದು ತಿಂಗಳಿಂದ ಮಾಡಬೇಕಾಯಿತು, ಮಾಡಲಿಲ್ಲ. ರೈತರಿಗೆ ಅನ್ಯಾಯ ಮಾಡಿದ್ರು. ಮಾಡಿದ್ರೆ ಅಟ್ಲೀಸ್ಟ್ ದುಡ್ಡನ್ನ ಬಂದಿದ್ರೆ ಅವರು ಸಾಲ ಸೋಲ ಆದರೂ ತೀರಿಸ್ತಾ ಇದ್ರು, ನೆಮ್ಮದಿಯಿಂದ ಬದುಕು ಮಾಡ್ತಾ ಇದ್ರು. ಈಗೆಲ್ಲ ಏನೇನು ಮಾರಾಟ ಮಾಡ್ಕೊಂಡಿದ್ದಾರೋ, ಎಲ್ಲೆಲ್ಲಿ ಮಾರಾಟ ಮಾಡಿದಾರೋ ಗೊತ್ತಿಲ್ಲ. ಈಗ ಏರಿಕೆ ಮಾಡುವಂಥದ್ದು ಅನ್ಯಾಯ. ಇದು ಅಧಿವೇಶನ ಇದೆ ಅಂತ ಹೇಳಿ ಮಾಡಿದ್ದಾರೆ. ಹೋದ ಸರಿ ಅಧಿವೇಶನದಲ್ಲೂ ಹಾಗೆ ಮಾಡಿದ್ರು, ಈ ಸರಿ ಅಧಿವೇಶನ ಇದೆ ಅಂತ ಹೇಳಿ ಈ ತರ ಮಾಡ್ತಾ ಇದ್ದಾರೆ. ಸರ್, ಅಧಿವೇಶನ ಇದೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಬರ್ತಾ ಇಲ್ಲ, ಹೈದರಾಬಾದ್ ಹೋಗಿದ್ದಾರೆ. ಅಂದ್ರೆ ಇನ್ನೂ ಕೂಡ ಅಧಿಕಾರದ ಕಿತ್ತಾಟ ನಡೀತಾ ಇದೆ ಸರ್ಕಾರದಲ್ಲಿ ಅಂತ. ಹೌದು, ನಾ ಕೊಡೆ ನೀ ಬಿಡೆ ಅನ್ನೋ ಇದು ಎಲ್ಲ ಮಂತ್ರಿಗಳಿಗೂ ಅತಂತ್ರವಾಗಿ ಬರ್ತಾ ಇದ್ದಾರೆ. ಇಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ, ಮಂತ್ರಿಗಳೆಲ್ಲ ತಯಾರಾಗಿಲ್ಲ. ಅವರು ಡಿ ಕೆ ಶಿವಕುಮಾರ್ ಅಂತೂ ಬಿಡಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ನಾನು ಕೊಡಲ್ಲ ಅಂತಾರೆ. ಈ ಕೊಡಲ್ಲ ಬಿಡಲ್ಲ ಇಷ್ಟೇ ಅಧಿವೇಶನ ಅವ್ರದ್ದು. ಅವಿಶ್ವಾಸ ಏನಾದ್ರು ಮಂಡಿಸ್ತೀರಾ ಸರ್? ಅಲ್ಲ, ಮಂಡಿಸಿದ್ರೆ ಅವರು ಒಂದಾತಾರೆ ಅಷ್ಟೇ. ಒಂದಾಗಕ್ಕೆ ನಾವ್ಯಾಕೆ ಅವಶ್ಯ? ಕಿತ್ತಾಡ್ತಾ ಇದ್ದಾರೆ, ಕಿತ್ತಾಡ್ಲಿ ಇನ್ನೊಂದಷ್ಟು ದಿನ. ನಾವು ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಿ ಅಂತ ಕಿವಿ ಹಿಂಡ್ತೀರಷ್ಟೇ, ಬುದ್ಧಿ ಕಲಿಸ್ತೀರಿ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಮಾತು. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಟಿವಿ, ಬೆಳಗಾವಿ. ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು. ಸೊ ಯಾವ ರೀತಿಯಾದಂಥ ಹೋರಾಟ ಇರುತ್ತೆ ಸರ್? ನಾಳೆ ದೊಡ್ಡ ಮಟ್ಟದಲ್ಲಿ ಸುಮಾರು 20,000 ಜನ ರೈತರನ್ನ ಸೇರಿಸಿ ಬೆಳಗಾವಿಯ ವಿಧಾನಸಭಾ ಅಧಿವೇಶನ ಇದಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀರಿ. ನಮ್ಮ ಎಲ್ಲ ಕಾರ್ಯಕರ್ತರು ರೈತರ ಪರವಾಗಿ, ಕಬ್ಬು ಬೆಳೆಗಾರರ ಪರವಾಗಿ, ರೈತರಿಗೆ ಆಗ್ತಾ ಇರೋ ಅನ್ಯಾಯ, ಬಗರುಕುಂಭ ಸಾಗುವಳಿಯಲ್ಲಿ ಜಮೀನು ಕೊಡದೇ ಇರೋವಂಥದ್ದು, ರೈತರ ಆತ್ಮಹತ್ಯೆಗಳು, ಇವೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಸೊ ಇದು ಈ ಸರ್ಕಾರಕ್ಕೆ ಒಂಥರ ಕಪ್ಪು ಚುಕ್ಕೆ. ಇದು ಬೆಳಗಾವಿಯಲ್ಲಿ ಇಷ್ಟೊಂದು ಅನಾಹುತ ಆದರೂ ಕೂಡ ಸರ್ಕಾರಕ್ಕೆ ಒಂಥರ ಮಾನ ಮರ್ಯಾದೆ ಇಲ್ಲದೆ ಜಗಳ ಆಡ್ಕೊಂಡು ಏನು ಅಭಿವೃದ್ಧಿ ಕಾರ್ಯ ಮಾಡದೆ ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರೋದು ಈ ಭಾಗದ ಚರ್ಚೆ ಆಗಬೇಕು ಅಂತ ನಾವು ಪಟ್ಟಿಡ್ತೀರಿ. ಅವ್ರು ಬಿಲ್ಗಳು ತಗೊಂಬಂದಿದ್ದಾರೆ, 20-30 ಬಿಲ್ಗಳು ತಗೊಂಬಂದಿದ್ದಾರೆ. ಬಿಲ್ಗಳು ಬಿಟ್ಬಿಡಿ, ಫಸ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ. ನಿಮ್ಮ ಬಿಲ್ ಪಾಸ್ ಮಾಡ್ಕೊಂಡು ಹೋಗೋಕೆ ಅಧಿವೇಶನ ಕರಿಬೇಡಿ. ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಕರೀರಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾವು ವಿರೋಧ ಪಕ್ಷವಾಗಿ ಕೊಡ್ತೀವಿ ಅವರಿಗೆ. ಸರ್, ಇದರಲ್ಲಿ ಮೆಕ್ಕೆಜೋಳ ಒಂದು ಸಮಸ್ಯೆ ಕೂಡ ಇದೆ. 5 ಕ್ವಿಂಟಾಲ್ ಇದ್ದದ್ದನ್ನ ನಿನ್ನೆ ಹೊಸದಾಗಿ ಆದೇಶವನ್ನು ಮಾಡಿದ್ರೆ 50 ಕ್ವಿಂಟಾಲ್ ವರೆಗೂ ಕೂಡ ಖರೀದಿ ಮಾಡಬೇಕು ಅನ್ನೋಂಥದ್ದು ನಿನ್ನೆ ಆದೇಶ ಮಾಡಿದ್ರೆ, ಅಂದ್ರೆ ಹೆದರುತ್ತಾ ಅಂತ ರಾಜ್ಯ ಸರ್ಕಾರ? ಬಿಜೆಪಿ ಹೋರಾಟಕ್ಕೆ ಎದುರಿ ಇವತ್ತು ನಿನ್ನೆ ಏಕಾಏಕಿ ಮಾಡಿದ್ದಾರೆ. ಇಷ್ಟು ದಿನ ಯಾಕೆ ಮಾಡಿರಲಿಲ್ಲ? ಒಂದು ತಿಂಗಳಿಂದ ಮಾಡಬೇಕಾಯಿತು, ಮಾಡಲಿಲ್ಲ. ರೈತರಿಗೆ ಅನ್ಯಾಯ ಮಾಡಿದ್ರು. ಮಾಡಿದ್ರೆ ಅಟ್ಲೀಸ್ಟ್ ದುಡ್ಡನ್ನ ಬಂದಿದ್ರೆ ಅವರು ಸಾಲ ಸೋಲ ಆದರೂ ತೀರಿಸ್ತಾ ಇದ್ರು, ನೆಮ್ಮದಿಯಿಂದ ಬದುಕು ಮಾಡ್ತಾ ಇದ್ರು. ಈಗೆಲ್ಲ ಏನೇನು ಮಾರಾಟ ಮಾಡ್ಕೊಂಡಿದ್ದಾರೋ, ಎಲ್ಲೆಲ್ಲಿ ಮಾರಾಟ ಮಾಡಿದಾರೋ ಗೊತ್ತಿಲ್ಲ. ಈಗ ಏರಿಕೆ ಮಾಡುವಂಥದ್ದು ಅನ್ಯಾಯ. ಇದು ಅಧಿವೇಶನ ಇದೆ ಅಂತ ಹೇಳಿ ಮಾಡಿದ್ದಾರೆ. ಹೋದ ಸರಿ ಅಧಿವೇಶನದಲ್ಲೂ ಹಾಗೆ ಮಾಡಿದ್ರು, ಈ ಸರಿ ಅಧಿವೇಶನ ಇದೆ ಅಂತ ಹೇಳಿ ಈ ತರ ಮಾಡ್ತಾ ಇದ್ದಾರೆ. ಸರ್, ಅಧಿವೇಶನ ಇದೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಬರ್ತಾ ಇಲ್ಲ, ಹೈದರಾಬಾದ್ ಹೋಗಿದ್ದಾರೆ. ಅಂದ್ರೆ ಇನ್ನೂ ಕೂಡ ಅಧಿಕಾರದ ಕಿತ್ತಾಟ ನಡೀತಾ ಇದೆ ಸರ್ಕಾರದಲ್ಲಿ ಅಂತ. ಹೌದು, ನಾ ಕೊಡೆ ನೀ ಬಿಡೆ ಅನ್ನೋ ಇದು ಎಲ್ಲ ಮಂತ್ರಿಗಳಿಗೂ ಅತಂತ್ರವಾಗಿ ಬರ್ತಾ ಇದ್ದಾರೆ. ಇಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ, ಮಂತ್ರಿಗಳೆಲ್ಲ ತಯಾರಾಗಿಲ್ಲ. ಅವರು ಡಿ ಕೆ ಶಿವಕುಮಾರ್ ಅಂತೂ ಬಿಡಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ನಾನು ಕೊಡಲ್ಲ ಅಂತಾರೆ. ಈ ಕೊಡಲ್ಲ ಬಿಡಲ್ಲ ಇಷ್ಟೇ ಅಧಿವೇಶನ ಅವ್ರದ್ದು. ಅವಿಶ್ವಾಸ ಏನಾದ್ರು ಮಂಡಿಸ್ತೀರಾ ಸರ್? ಅಲ್ಲ, ಮಂಡಿಸಿದ್ರೆ ಅವರು ಒಂದಾತಾರೆ ಅಷ್ಟೇ. ಒಂದಾಗಕ್ಕೆ ನಾವ್ಯಾಕೆ ಅವಶ್ಯ? ಕಿತ್ತಾಡ್ತಾ ಇದ್ದಾರೆ, ಕಿತ್ತಾಡ್ಲಿ ಇನ್ನೊಂದಷ್ಟು ದಿನ. ನಾವು ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಿ ಅಂತ ಕಿವಿ ಹಿಂಡ್ತೀರಷ್ಟೇ, ಬುದ್ಧಿ ಕಲಿಸ್ತೀರಿ.
ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಮಾತು. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಟಿವಿ, ಬೆಳಗಾವಿ. ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅನ್ನೋಂಥದ್ದು, ಸೊ ಯಾವ ರೀತಿಯಾದಂಥ ಹೋರಾಟ ಇರುತ್ತೆ ಸರ್? ನಾಳೆ ದೊಡ್ಡ ಮಟ್ಟದಲ್ಲಿ ಸುಮಾರು 20,000 ಜನ ರೈತರನ್ನ ಸೇರಿಸಿ ಬೆಳಗಾವಿಯ ವಿಧಾನಸಭಾ ಅಧಿವೇಶನ ಇದಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀರಿ. ನಮ್ಮ ಎಲ್ಲ ಕಾರ್ಯಕರ್ತರು ರೈತರ ಪರವಾಗಿ, ಕಬ್ಬು ಬೆಳೆಗಾರರ ಪರವಾಗಿ, ರೈತರಿಗೆ ಆಗ್ತಾ ಇರೋ ಅನ್ಯಾಯ, ಬಗರುಕುಂಭ ಸಾಗುವಳಿಯಲ್ಲಿ ಜಮೀನು ಕೊಡದೇ ಇರೋವಂಥದ್ದು, ರೈತರ ಆತ್ಮಹತ್ಯೆಗಳು, ಇವೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಸೊ ಇದು ಈ ಸರ್ಕಾರಕ್ಕೆ ಒಂಥರ ಕಪ್ಪು ಚುಕ್ಕೆ. ಇದು ಬೆಳಗಾವಿಯಲ್ಲಿ ಇಷ್ಟೊಂದು ಅನಾಹುತ ಆದರೂ ಕೂಡ ಸರ್ಕಾರಕ್ಕೆ ಒಂಥರ ಮಾನ ಮರ್ಯಾದೆ ಇಲ್ಲದೆ ಜಗಳ ಆಡ್ಕೊಂಡು ಏನು ಅಭಿವೃದ್ಧಿ ಕಾರ್ಯ ಮಾಡದೆ ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರೋದು ಈ ಭಾಗದ ಚರ್ಚೆ ಆಗಬೇಕು ಅಂತ ನಾವು ಪಟ್ಟಿಡ್ತೀರಿ. ಅವ್ರು ಬಿಲ್ಗಳು ತಗೊಂಬಂದಿದ್ದಾರೆ, 20-30 ಬಿಲ್ಗಳು ತಗೊಂಬಂದಿದ್ದಾರೆ. ಬಿಲ್ಗಳು ಬಿಟ್ಬಿಡಿ, ಫಸ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ. ನಿಮ್ಮ ಬಿಲ್ ಪಾಸ್ ಮಾಡ್ಕೊಂಡು ಹೋಗೋಕ್ಕೆ ಅಧಿವೇಶನ ಕರಿಬೇಡಿ. ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಕರೀರಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾವು ವಿರೋಧ ಪಕ್ಷವಾಗಿ ಕೊಡ್ತೀವಿ ಅವರಿಗೆ. ಸರ್, ಇದರಲ್ಲಿ ಮೆಕ್ಕೆಜೋಳ ಒಂದು ಸಮಸ್ಯೆ ಕೂಡ ಇದೆ. 5 ಕ್ವಿಂಟಾಲ್ ಇದ್ದದ್ದನ್ನ ನಿನ್ನೆ ಹೊಸದಾಗಿ ಆದೇಶವನ್ನು ಮಾಡಿದ್ರೆ 50 ಕ್ವಿಂಟಾಲ್ ವರೆಗೂ ಕೂಡ ಖರೀದಿ ಮಾಡಬೇಕು ಅನ್ನೋಂಥದ್ದು ನಿನ್ನೆ ಆದೇಶ ಮಾಡಿದ್ರೆ, ಅಂದ್ರೆ ಹೆದರುತ್ತಾ ಅಂತ ರಾಜ್ಯ ಸರ್ಕಾರ? ಬಿಜೆಪಿ ಹೋರಾಟಕ್ಕೆ ಎದುರಿ ಇವತ್ತು ನಿನ್ನೆ ಏಕಾಏಕಿ ಮಾಡಿದ್ದಾರೆ. ಇಷ್ಟು ದಿನ ಯಾಕೆ ಮಾಡಿರಲಿಲ್ಲ? ಒಂದು ತಿಂಗಳಿಂದ ಮಾಡಬೇಕಾಯಿತು, ಮಾಡಲಿಲ್ಲ. ರೈತರಿಗೆ ಅನ್ಯಾಯ ಮಾಡಿದ್ರು. ಮಾಡಿದ್ರೆ ಅಟ್ಲೀಸ್ಟ್ ದುಡ್ಡನ್ನ ಬಂದಿದ್ರೆ ಅವರು ಸಾಲ ಸೋಲ ಆದರೂ ತೀರಿಸ್ತಾ ಇದ್ರು, ನೆಮ್ಮದಿಯಿಂದ ಬದುಕು ಮಾಡ್ತಾ ಇದ್ರು. ಈಗೆಲ್ಲ ಏನೇನು ಮಾರಾಟ ಮಾಡ್ಕೊಂಡಿದ್ದಾರೋ, ಎಲ್ಲೆಲ್ಲಿ ಮಾರಾಟ ಮಾಡಿದಾರೋ ಗೊತ್ತಿಲ್ಲ. ಈಗ ಏರಿಕೆ ಮಾಡುವಂಥದ್ದು ಅನ್ಯಾಯ. ಇದು ಅಧಿವೇಶನ ಇದೆ ಅಂತ ಹೇಳಿ ಮಾಡಿದ್ದಾರೆ. ಹೋದ ಸರಿ ಅಧಿವೇಶನದಲ್ಲೂ ಹಾಗೆ ಮಾಡಿದ್ರು, ಈ ಸರಿ ಅಧಿವೇಶನ ಇದೆ ಅಂತ ಹೇಳಿ ಈ ತರ ಮಾಡ್ತಾ ಇದ್ದಾರೆ. ಸರ್, ಅಧಿವೇಶನ ಇದೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಬರ್ತಾ ಇಲ್ಲ, ಹೈದರಾಬಾದ್ ಹೋಗಿದ್ದಾರೆ. ಅಂದ್ರೆ ಇನ್ನೂ ಕೂಡ ಅಧಿಕಾರದ ಕಿತ್ತಾಟ ನಡೀತಾ ಇದೆ ಸರ್ಕಾರದಲ್ಲಿ ಅಂತ. ಹೌದು, ನಾ ಕೊಡೆ ನೀ ಬಿಡೆ ಅನ್ನೋ ಇದು ಎಲ್ಲ ಮಂತ್ರಿಗಳಿಗೂ ಅತಂತ್ರವಾಗಿ ಬರ್ತಾ ಇದ್ದಾರೆ. ಇಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಮಂತ್ರಿಗಳೆಲ್ಲ ತಯಾರಾಗಿಲ್ಲ. ಅವರು ಡಿ ಕೆ ಶಿವಕುಮಾರ್ ಅಂತೂ ಬಿಡಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ನಾನು ಕೊಡಲ್ಲ ಅಂತಾರೆ. ಈ ಕೊಡಲ್ಲ ಬಿಡಲ್ಲ ಇಷ್ಟೇ ಅಧಿವೇಶನ ಅವ್ರದ್ದು. ವಿಶ್ವಾಸ ಏನಾದ್ರು ಮಂಡಿಸ್ತೀರಾ ಸರ್? ಅಲ್ಲ, ಮಂಡಿಸಿದ್ರೆ ಅವರು ಒಂದಾತಾರೆ ಅಷ್ಟೇ. ಒಂದಾಗಕ್ಕೆ ನಾವ್ಯಾಕೆ ಅವಶ್ಯ? ಕಿತ್ತಾಡ್ತಾ ಇದ್ರೆ ಕಿತ್ತಾಡ್ಲಿ ಇನ್ನೊಂದಷ್ಟು ದಿನ. ನಾವು ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಿ ಅಂತ ಕಿವಿ ಹಿಂಡ್ತೀರಷ್ಟೇ, ಬುದ್ಧಿ ಕಲಿಸ್ತೀರಿ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಮಾತು. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಟಿವಿ, ಬೆಳಗಾವಿ. ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅನ್ನೋಂಥದ್ದು, ಸೊ ಯಾವ ರೀತಿಯಾದಂಥ ಹೋರಾಟ ಇರುತ್ತೆ ಸರ್? ನಾಳೆ ದೊಡ್ಡ ಮಟ್ಟದಲ್ಲಿ ಸುಮಾರು 20,000 ಜನ ರೈತರನ್ನ ಸೇರಿಸಿ ಬೆಳಗಾವಿಯ ವಿಧಾನಸಭಾ ಅಧಿವೇಶನ ಇದಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀರಿ. ನಮ್ಮ ಎಲ್ಲ ಕಾರ್ಯಕರ್ತರು ರೈತರ ಪರವಾಗಿ, ಕಬ್ಬು ಬೆಳೆಗಾರರ ಪರವಾಗಿ, ರೈತರಿಗೆ ಆಗ್ತಾ ಇರೋ ಅನ್ಯಾಯ, ಬಗರುಕುಂಭ ಸಾಗುವಳಿಯಲ್ಲಿ ಜಮೀನು ಕೊಡದೇ ಇರೋವಂಥದ್ದು, ರೈತರ ಆತ್ಮಹತ್ಯೆಗಳು, ಇವೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಸೊ ಇದು ಈ ಸರ್ಕಾರಕ್ಕೆ ಒಂಥರ ಕಪ್ಪು ಚುಕ್ಕೆ. ಇದು ಬೆಳಗಾವಿಯಲ್ಲಿ ಇಷ್ಟೊಂದು ಅನಾಹುತ ಆದರೂ ಕೂಡ ಸರ್ಕಾರಕ್ಕೆ ಒಂಥರ ಮಾನ ಮರ್ಯಾದೆ ಇಲ್ಲದೆ ಜಗಳ ಆಡ್ಕೊಂಡು ಏನು ಅಭಿವೃದ್ಧಿ ಕಾರ್ಯ ಮಾಡದೆ ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರೋದು ಈ ಭಾಗದ ಚರ್ಚೆ ಆಗಬೇಕು ಅಂತ ನಾವು ಪಟ್ಟಿಡ್ತೀರಿ. ಅವ್ರು ಬಿಲ್ಗಳು ತಗೊಂಬಂದಿದ್ದಾರೆ, 20-30 ಬಿಲ್ಗಳು ತಗೊಂಬಂದಿದ್ದಾರೆ. ಬಿಲ್ಗಳು ಬಿಟ್ಬಿಡಿ, ಫಸ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ. ನಿಮ್ಮ ಬಿಲ್ ಪಾಸ್ ಮಾಡ್ಕೊಂಡು ಹೋಗೋಕ್ಕೆ ಅಧಿವೇಶನ ಕರಿಬೇಡಿ. ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಕರೀರಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾವು ವಿರೋಧ ಪಕ್ಷವಾಗಿ ಕೊಡ್ತೀವಿ ಅವರಿಗೆ. ಸರ್, ಇದರಲ್ಲಿ ಮೆಕ್ಕೆಜೋಳ ಒಂದು ಸಮಸ್ಯೆ ಕೂಡ ಇದೆ. 5 ಕ್ವಿಂಟಾಲ್ ಇದ್ದದ್ದನ್ನ ನಿನ್ನೆ ಹೊಸದಾಗಿ ಆದೇಶವನ್ನು ಮಾಡಿದ್ರೆ 50 ಕ್ವಿಂಟಾಲ್ ವರೆಗೂ ಕೂಡ ಖರೀದಿ ಮಾಡಬೇಕು ಅನ್ನೋಂಥದ್ದು ನಿನ್ನೆ ಆದೇಶ ಮಾಡಿದ್ರೆ, ಅಂದ್ರೆ ಹೆದರುತ್ತಾ ಅಂತ ರಾಜ್ಯ ಸರ್ಕಾರ? ಬಿಜೆಪಿ ಹೋರಾಟಕ್ಕೆ ಎದುರಿ ಇವತ್ತು ನಿನ್ನೆ ಏಕಾಏಕಿ ಮಾಡಿದ್ದಾರೆ. ಇಷ್ಟು ದಿನ ಯಾಕೆ ಮಾಡಿರಲಿಲ್ಲ? ಒಂದು ತಿಂಗಳಿಂದ ಮಾಡಬೇಕಾಯಿತು, ಮಾಡಲಿಲ್ಲ. ರೈತರಿಗೆ ಅನ್ಯಾಯ ಮಾಡಿದ್ರು. ಮಾಡಿದ್ರೆ ಅಟ್ಲೀಸ್ಟ್ ದುಡ್ಡನ್ನ ಬಂದಿದ್ರೆ ಅವರು ಸಾಲ ಸೋಲ ಆದರೂ ತೀರಿಸ್ತಾ ಇದ್ರು, ನೆಮ್ಮದಿಯಿಂದ ಬದುಕು ಮಾಡ್ತಾ ಇದ್ರು. ಈಗೆಲ್ಲ ಏನೇನು ಮಾರಾಟ ಮಾಡ್ಕೊಂಡಿದ್ದಾರೋ, ಎಲ್ಲೆಲ್ಲಿ ಮಾರಾಟ ಮಾಡಿದಾರೋ ಗೊತ್ತಿಲ್ಲ. ಈಗ ಏರಿಕೆ ಮಾಡುವಂಥದ್ದು ಅನ್ಯಾಯ. ಇದು ಅಧಿವೇಶನ ಇದೆ ಅಂತ ಹೇಳಿ ಮಾಡಿದ್ದಾರೆ. ಹೋದ ಸರಿ ಅಧಿವೇಶನದಲ್ಲೂ ಹಾಗೆ ಮಾಡಿದ್ರು, ಈ ಸರಿ ಅಧಿವೇಶನ ಇದೆ ಅಂತ ಹೇಳಿ ಈ ತರ ಮಾಡ್ತಾ ಇದ್ದಾರೆ. ಸರ್, ಅಧಿವೇಶನ ಇದೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಬರ್ತಾ ಇಲ್ಲ, ಹೈದರಾಬಾದ್ ಹೋಗಿದ್ದಾರೆ. ಅಂದ್ರೆ ಇನ್ನೂ ಕೂಡ ಅಧಿಕಾರದ ಕಿತ್ತಾಟ ನಡೀತಾ ಇದೆ ಸರ್ಕಾರದಲ್ಲಿ ಅಂತ. ಹೌದು, ನಾ ಕೊಡೆ ನೀ ಬಿಡೆ ಅನ್ನೋ ಇದು ಎಲ್ಲ ಮಂತ್ರಿಗಳಿಗೂ ಅತಂತ್ರವಾಗಿ ಬರ್ತಾ ಇದ್ದಾರೆ. ಇಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಮಂತ್ರಿಗಳೆಲ್ಲ ತಯಾರಾಗಿಲ್ಲ. ಅವರು ಡಿ ಕೆ ಶಿವಕುಮಾರ್ ಅಂತೂ ಬಿಡಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ನಾನು ಕೊಡಲ್ಲ ಅಂತಾರೆ. ಈ ಕೊಡಲ್ಲ ಬಿಡಲ್ಲ ಇಷ್ಟೇ ಅಧಿವೇಶನ ಅವ್ರದ್ದು. ವಿಶ್ವಾಸ ಏನಾದ್ರು ಮಂಡಿಸ್ತೀರಾ ಸರ್? ಅಲ್ಲ, ಮಂಡಿಸಿದ್ರೆ ಅವರು ಒಂದಾತಾರೆ ಅಷ್ಟೇ. ಒಂದಾಗಕ್ಕೆ ನಾವ್ಯಾಕೆ ಅವಶ್ಯ? ಕಿತ್ತಾಡ್ತಾ ಇದ್ರೆ ಕಿತ್ತಾಡ್ಲಿ ಇನ್ನೊಂದಷ್ಟು ದಿನ. ನಾವು ರಾಜ್ಯದ ಅಭಿವೃದ್ಧಿಗೆ
ಕೆಲಸ ಮಾಡಿ ಅಂತ ಕಿವಿ ಹಿಂಡ್ತೀರಷ್ಟೇ, ಬುದ್ಧಿ ಕಲಿಸ್ತೀರಿ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಮಾತು. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಟಿವಿ, ಬೆಳಗಾವಿ.